ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮೆಲ್ರಿಗೂ ಹೊಸದೊಂದು ರೆಸಿಪಿನ ಹೇಳ್ಕೊಡೋಣ ಅಂತ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನನ್ನ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ನ ಪ್ರೆಸ್ ಮಾಡಿ. ಮಾಡೋಣ. ಈಗ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನಾನು. ಹಾಗೆ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಮೂಲಂಗಿಯನ್ನು ತೊಳೆದು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಕರಿಯೋದಕ್ಕೆ ಎಣ್ಣೆನ ನಾನು ಡೈರೆಕ್ಟಾಗಿ ಯಾವ ಪಾತ್ರೆಯಲ್ಲಿ ಕರಿಬೇಕು ಅಂತಿದ್ದೀನಿ ಅದೇ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ತಗೊಂಡು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹಾಗೆ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಇದಕ್ಕೆ ಸೋಡಾ ಬೇಕಿದ್ರೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಸೋಡಾ ಹಾಕಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಗಂಟಾಗದೇ ಇರೋ ರೀತಿ ಕಲಿಸ್ಕೋಬೇಕಾಗುತ್ತೆ. ಹಾಗೆ ಇದು ತುಂಬ ತೆಳ್ಳಗೆ ಕೂಡ ಆಗಬಾರ್ದು. ತೆಳ್ಳಗಾಗ್ಬಿಟ್ರೆ ಇದು ಚೆನ್ನಾಗಾಗಲ್ಲ. ಹಾಗೆ ತುಂಬ ಗಟ್ಟಿ ಕೂಡ ಆಗಬಾರ್ದು. ಒಂದು ಮೀಡಿಯಮಲ್ಲಿ ಕಲಿಸ್ಕೋಬೇಕಾಗುತ್ತೆ. ಇದನ್ನು ತೆಳ್ಳಗಾಗ್ಬಿಟ್ರೆ ಎಲ್ಲ ಚೂರು ಥರ ಆಗಿಬಿಡುತ್ತೆ ಕಡಲೆ ಹಿಟ್ಟು. ಗಟ್ಟಿ ಆಗಿಬಿಟ್ರು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ನೋಡಿ, ಈ ಅದಕ್ಕೆ ಕಲಿಸಿದ್ರೆ ಸಾಕು. ಈಗ ರೆಡಿಯಾಗಿದೆ. ನಾನಿಲ್ಲಿ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೆ. ಮೊದಲೇ ಎಣ್ಣೆ ಕಾದಿದೆ. ಈ ರೀತಿ ಮೂಲಂಗಿನ ಎರಡೂ ಸೈಡು ಕಡಲೆ ಹಿಟ್ಟು ಅಂಟ್ಕೊಳ್ಳೋ ಥರ ಅಜ್ಜಿ ಎಣ್ಣೆಲಿ ಬಿಡಬೇಕಾಗುತ್ತೆ, ಒಂದೊಂದೇ. ಇದಕ್ಕೆ ನೀವು ಸ್ವಲ್ಪ ಖಾರವಾಗಿ ಬೇಕು ಅನ್ನೋಂಗಿದ್ರೆ ಮೆಣಸಿನ ಪುಡಿ ಸಹ ಹಿಟ್ಟು ಕಲಿಸ್ಕೊಳ್ಳುವಾಗಲೇ ಸ್ವಲ್ಪ ಹಾಕೊಂಡು ಕಲಿಸ್ಕೋಬೋದು. ಸೋಡಾ ಹಾಕಿದ್ರೆ ಉಬ್ಬುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆದರೆ ನಮ್ಮನೆ ಯಾರೂ ಸೋಡಾ ಇಷ್ಟಪಡಲ್ಲ ಅಂತ ನಾನಿಲ್ಲಿ ಸೋಡಾನ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಸೋಡಾ ಸಹ ಹಾಕ್ಕೊಳ್ಳಿ. ಈಗ ಒಂದೊಂದೇ ಬಿಡ್ತಾ ಬರೋಣ. ಇದು ಈಗ ಕಲರ್ ಚೇಂಜ್ ಆಗಿದೆ. ಇದು ಪೂರ್ತಿ ಕಂದು ಬಣ್ಣಕ್ಕೆ ಬರಲ್ಲ, ಸ್ವಲ್ಪ ಮಾತ್ರ ಕಲರ್ ಚೇಂಜ್ ಆಗುತ್ತೆ. ಈಗ ಇದನ್ನು ಒಂದು ಸಲ ಮುಗಿಸ್ಕೊಳ್ಳೋಣ. ಇದು ನಾರ್ಮಲ್ ಬಜ್ಜಿ ಅಷ್ಟು ಕಲರ್ ಬರಲ್ಲ. ನೋಡ್ತಿರ್ಬೋದು, ಕಲರ್ ಕೂಡ ಚೇಂಜ್ ಆಗ್ತಿದೆ. ಈಗ ಕಲರ್ ಕೂಡ ಚೇಂಜ್ ಆಗ್ತಿದೆ. ಇವಾಗಿದು ಬೆಂದಿದೆ. ಇದನ್ನು ತಗೋತಿದ್ದೀನಿ ಎಣ್ಣೆಯಿಂದ. ನೋಡ್ತಿದ್ದೀರಲ್ವ, ಇಷ್ಟು ಬೆಂದಿದ್ರೆ ಸಾಕಿದು. ಈಗ ಬೆಂದಿದೆ ಅಂತ ಅರ್ಥ, ಇಷ್ಟು ಕಲರ್ ಬಂದರೆ. ನೋಡಿ, ಇದು ಸೇಮ್ ಆಲೂಗಡ್ಡೆ ಬೋಂಡ ಥರನೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ.
ಮೂಲಂಗಿ ಸಹ ಬೆಂದಿದೆ ನೋಡಿ, ನಾನಿಲ್ಲಿ ತೋರಿಸ್ತಿದ್ದೀನಿ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ.